ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಜರ್ನಿ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಅಥವಾ ನಾವು ಸ್ಟಾಕ್ ಮಾರ್ಕೆಟ್ ಇಂದ ಕಲಿಬಹುದಾಗಿರುವಂತಹ ಲೈಫ್ ಲೆಸನ್ಸ್ ಗಳು ಅಂತಾನೆ ಹೇಳ್ಬೋದು. ಇವುಗಳನ್ನ ಬಹಳ ಮುಖ್ಯವಾದಂತ ಲೆಸನ್ಗಳು ಅಂತಾನೆ ಹೇಳ್ಬೋದು ಕೂಡ. ನೋಡೋಣ, ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಒಂದಷ್ಟು ವಿಷಯವನ್ನ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಉದಾಹರಣೆಗಾಗಿ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇನ್ನೂ ಅಕೌಂಟ್ ಓಪನ್ ಮಾಡಿಲ್ಲ ಅಂತಂದ್ರೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ನೀವೇನಾದ್ರೂ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಫಾರ್ಮ್ ಇರುತ್ತೆ, ಅಲ್ಲೇನ ಅದನ್ನ ಫಿಲ್ ಮಾಡಬಹುದು. ಏನು ಅಕೌಂಟ್ ಓಪನ್ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾದ್ರೆ ಅಲ್ಲೇ ಫೋನ್ ನಂಬರ್ ಕೂಡ ಇರುತ್ತೆ, ಕಾಲ್ ಮಾಡಬಹುದು. ನಮ್ಮ ಟೀಮ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಕೆಲವರು ಒಂದು ಪ್ರಶ್ನೆಯನ್ನ ಮಾಡ್ತಿದ್ದೀರಿ, ನಾವು ಅಕೌಂಟ್ ಓಪನ್ ಮಾಡೋದ್ರಿಂದ ಏನು ಬೆನಿಫಿಟ್ ಇರುತ್ತೆ ಅಂತ. ನೀವು ಅಕೌಂಟ್ ಓಪನ್ ಮಾಡಿ ಅಲ್ಲಿ ಹೂಡಿಕೆಯನ್ನ ಕಂಟಿನ್ಯೂ ಮಾಡೋದ್ರಿಂದ ನಿಮಗೆ ಎಕ್ಸ್ಪರ್ಟ್ಸ್ ಹೆಲ್ಪ್ ಸಿಗುತ್ತೆ, ಅದನ್ನ ನಾವು ಅರೇಂಜ್ ಮಾಡ್ತೀವಿ. ಈ ಒಂದು ಬೆನಿಫಿಟ್ ಇರುತ್ತೆ ನಿಮಗೆ. ಇನ್ನು ಅಕೌಂಟ್ ಓಪನ್ ಮಾಡುವಂತ ಸಂದರ್ಭದಲ್ಲಿ ಆಡ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಸೆಕ್ಷನ್ ಗೆ ಬಂದ್ರೆ ನೀವು ಇಲ್ಲಿ TRX20 ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಕೊಡಿ. ಅಂದ್ರೆ ಮೊದಲಿಲ್ಲಿ ಪ್ರೀಮಿಯಂ ಅಂತ ಚೂಸ್ ಮಾಡಿ ನಂತರ TRX20 ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮಾಡಿ. ಇದು ಫ್ರೀ ಅಕೌಂಟ್ ಆಗಿರುತ್ತೆ. ಇನ್ನು ಇವತ್ತಿನ ಟಾಪಿಕ್ ಕಡೆ ಬಂದ್ರೆ, ಇವತ್ತಿನ ಟಾಪಿಕ್ ಬಂದು ಲೈಫ್ ಲೆಸನ್ಸ್ ಫ್ರಮ್ ದ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಇಂದ ಕಲಿಬಹುದಾಗಿರುವಂತಹ ಜೀವನ ಪಾಠಗಳನ್ನ ತಿಳ್ಕೊಳ್ಳೋಣ. ಹಾಗಾದ್ರೆ ಏನೆಲ್ಲ ಜೀವನ ಪಾಠಗಳಿದ್ದಾವೆ, ಲೈಫ್ ಲೆಸನ್ಸ್ ಇದ್ದಾವೆ ಸ್ಟಾಕ್ ಮಾರ್ಕೆಟ್ ಇಂದ ಕಲಿಬಹುದಾಗಿರುವಂತವು ಅಂತ ನಾವು ನೋಡೋದಾದ್ರೆ, ಮೊದಲನೇದು ಟುಮಾರೋ ಈಸ್ ಅನ್ಪ್ರಿಡಿಕ್ಟಬಲ್, ಇಟ್ ಈಸ್ ಎ ಫ್ರೆಶ್ ಡೇ. ಎಸ್, ನಮ್ಮ ಜೀವನದಲ್ಲಿ ನಾಳೆ ಏನಾಗುತ್ತೆ ಅಂತ ಯಾರು ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ. ಅದೇ ರೀತಿ ಮಾರ್ಕೆಟ್ ಅಲ್ಲೂ ಕೂಡ, ಮಾರ್ಕೆಟ್ ಅಲ್ಲಿ ನಾಳೆ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು, ಗೆಸ್ ಮಾಡಬಹುದು, ಹಿಂಗಿರ್ಬೋದು ಪರ್ಫಾರ್ಮೆನ್ಸ್ ಅಂತ. ಬಟ್ ಹಿಂಗೇ ಆಗುತ್ತೆ ಅಂತ ಯಾರಾದ್ರೂ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯನಾ? ಜೀವನದಲ್ಲೂ ಅಷ್ಟೇ, ಸ್ಟಾಕ್ ಮಾರ್ಕೆಟ್ ಅಲ್ಲೂ ಅಷ್ಟೇ. ಅದು ಫ್ರೆಶ್ ಡೇನೇ ಆಗಿರುತ್ತೆ. ಅದು ಡೌನ್ ಫಾಲ್ ಆಗ್ಬೋದು ಅಥವಾ ಅಪ್ ಆಗ್ಬೋದು. ನಮ್ಮ ಜೀವನದಲ್ಲೂ ಅಷ್ಟೇ, ನಾಳೆ ಏನ್ ಬೇಕಾದ್ರೂ ಆಗ್ಬೋದು. ಸೊ ಈಚ್ ಡೇ ಸ್ಟಾರ್ಟ್ಸ್ ಆನ್ ಎ ಫ್ರೆಶ್ ನೋಟ್. ನಿನ್ನೆ ಹೇಗಿತ್ತು ಅದೇ ರೀತಿ ಇವತ್ತಿರೋದಿಲ್ಲ, ಇವತ್ತೇಗಿದೆ ನಾಳೆ ಇರೋದಿಲ್ಲ. ಹಾಗೇನು ಹೊಸ ಬಿಗಿನಿಂಗ್ ಆಗಿರುತ್ತೆ ನಮ್ಮ ಲೈಫ್ ಅಲ್ಲೂ ಕೂಡ, ಹಾಗೆ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ. ಟುಮಾರೋ ಈಸ್ ಅನ್ಪ್ರಿಡಿಕ್ಟಬಲ್. ನೆಕ್ಸ್ಟ್, ವಿ ಕ್ಯಾನ್ ಗೆಸ್ ಬಟ್ ಕೆನ್ ನಾಟ್ ಪ್ರಿಡಿಕ್ಟ್ ದ ಕೋರ್ಸ್. ನಾವು ಲೈಫ್ ಅಲ್ಲೂ ಅಷ್ಟೇ, ಮಾರ್ಕೆಟ್ ಅಲ್ಲೂ ಅಷ್ಟೇ, ಹಿಂಗ ಆಗ್ಬಹುದು ಅಂತ ಗೆಸ್ ಮಾಡಬಹುದು. ಬಟ್ ಎಕ್ಸಾಕ್ಟ್ಲಿ ಪ್ರಿಡಿಕ್ಟ್ ಮಾಡಕ್ ಆಗತ್ತಾ ಹಿಂಗೇ ಆಗುತ್ತೆ ಅಂತ? ನೋ. ಅದಕ್ಕೆ ಪ್ಲಾನ್ ಮಾಡಬೇಕು. ನಮ್ಮ ಲೈಫ್ ಅಲ್ಲೂ ಅಷ್ಟೇ, ಸ್ಟಾಕ್ ಮಾರ್ಕೆಟ್ ಅಲ್ಲೂ ಅಷ್ಟೇ. ಯಾವ್ದಾದ್ರು ಒಂದು ಸ್ಟಾಕ್ ಅಲ್ಲಿ ನಾವು ಒಳ್ಳೆ ಲಾಭ ಗಳಿಸಬೇಕು ಅಂದ್ರೆ ಅದಕ್ಕೆ ಪ್ಲಾನ್ ಮಾಡಬೇಕು. ಆ ಕಂಪನಿಯನ್ನ ಸ್ಟಡಿ ಮಾಡಬೇಕು, ಅದಕ್ಕೆ ಅಪಾರ್ಚುನಿಟೀಸ್ ಇದೆಯಾ ನೋಡ್ಬೇಕು, ಲಾಂಗ್ ಟರ್ಮ್ ಅಲ್ಲಿ ಗ್ರೋತ್ ಗೆ ಅವಕಾಶ ಇದೆಯಾ ನೋಡ್ಬೇಕು. ಆ ರೀತಿ ಪ್ಲಾನ್ ಮಾಡಿದ್ರೆ ಮಾತ್ರ ನಾವು ಅಂದ್ಕೊಂಡಂಗೆ ಆಗ್ಬೋದು, ಇಲ್ಲ ಅಂದ್ರೆ ಆಗೋದಿಲ್ಲ. ನೆಕ್ಸ್ಟ್, ಬಿ ಪ್ರಿಪೇರ್ಡ್ ಟು ಫೇಸ್ ದ ವರ್ಸ್ಟ್. ವರ್ಸ್ಟ್ ಏನ್ ಬರುತ್ತೆ, ಅನ್ಸರ್ಟನಿಟೀಸ್. ಲೈಫ್ ಅಲ್ಲೂ ಕೂಡ ನಾವೇನ್ ಅಂದ್ಕೊಳ್ತೀವ ಅದಾಗೋದಕ್ಕಿಂತ ಇನ್ನೊಂದಾಗೋದೇ ಹೆಚ್ಚು. ಹಾಗೆ ಮಾರ್ಕೆಟ್ ಅಲ್ಲೂ ಕೂಡ ವರ್ಸ್ಟ್ ಪರ್ಫಾರ್ಮೆನ್ಸ್ ಯಾವಾಗ ಬೇಕಾದ್ರೂ ಬರ್ಬೋದು. ಫಾರ್ ಎಕ್ಸಾಂಪಲ್, ನಾವು ಲಾಸ್ಟ್ 1 year ಇಂದ ನೋಡ್ತಿದ್ವಿ, ಅದರಲ್ಲೂ ಲಾಸ್ಟ್ 2-3 weeks ಇಂದ ಸ್ಮಾಲ್ ಕ್ಯಾಪ್ ಭರ್ಜರಿ ಡೌನ್ ಆಗ್ತಾ ಇದೆ. ಈ ರೀತಿ ವರ್ಸ್ಟ್ ಗೆ ನಾವು ಪ್ರಿಪೇರ್ ಆಗಿರ್ಬೇಕಾಗತ್ತೆ. ಯಾವಾಗ ಬೇಕಾದ್ರೂ ಯಾವ ರೀತಿ ಸನ್ನಿವೇಶ ಬೇಕಾದ್ರೂ ಬರ್ಬೋದು ಅಂತ. ಸೊ ಮೆಂಟಲಿ ಪ್ರಿಪೇರ್ ಆಗಿದ್ರೆ ಇಂಥವನ್ನ ಸಡನ್ ಆಗಿ ಬಂದಾಗ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ಧೈರ್ಯ ಇರುತ್ತೆ. ಪ್ರಿಪೇರ್ ಆಗಿಲ್ಲ ಅಂದ್ರೆ ಪಾನಿಕ್ ಆಗ್ತೀವಿ. ಹಾಗಾಗಿ ಬಿ ಪ್ರಿಪೇರ್ ಟು ಫೇಸ್ ದ ವರ್ಸ್ಟ್. ಸಿ ಅಪಾರ್ಚುನಿಟೀಸ್ ವೆನ್ ಥಿಂಗ್ಸ್ ಆರ್ ಡೌನ್. ತುಂಬಾ ಚೆನ್ನಾಗಿದೆ ಇದು. ಯಾವಾಗ ನಾವು ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ, ಯಾವಾಗ ಮಾರ್ಕೆಟ್ ಬಿದ್ದಿರುತ್ತೋ ಅದು ನಮ್ಗೆ ಅಪಾರ್ಚುನಿಟಿ. ಅಲ್ಲಿ ಅವಕಾಶಗಳನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಒಳ್ಳೊಳ್ಳೆ ಸ್ಟಾಕ್ ಗಳು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇರುತ್ತೆ. ಲೈಫ್ ಅಲ್ಲೂ ಕೂಡ ನಾವು ಬಿದ್ದಾಗ ಏನ್ ಅಪಾರ್ಚುನಿಟೀಸ್ ಇದೆ ಎದ್ದೇಳೋದಕ್ಕೆ, ಅದನ್ನ ನೋಡ್ಬೇಕು. ಯಾವಾಗ ನಾವು ಪ್ರಾಬ್ಲಮ್ಸ್ ನ ಧೈರ್ಯವಾಗಿ ಎದುರಿಸ್ತೀವೋ ಆಗ್ಲೇ ಅದರಿಂದ ಹೊರಬರಕ್ಕೆ ಸಾಧ್ಯ ಆಗೋದು. ಅದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗ್ಬೋದು ಅಥವಾ ನಮ್ಮ ಲೈಫ್ ಅಲ್ಲಿ ಆಗ್ಬೋದು. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಬಿ ಹಂಬಲ್ ವೈಲ್ ಆನ್ ಟಾಪ್. ಇದು ಕೂಡ ತುಂಬಾ ಮುಖ್ಯವಾದದ್ದು, ಹಾಗೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೂಡ. ಯಾವಾಗ ಮಾರ್ಕೆಟ್ ಪೀಕ್ ಅಲ್ಲಿ ಇರುತ್ತೋ ಅಂತ ಸಂದರ್ಭದಲ್ಲಿ ನಾವು ಹಿಗ್ಗಬಾರದು. ಬಿ ಹಂಬಲ್. ಟಾಪ್ ಅಲ್ಲಿ ಇದೆಯಾ, ಓಕೆ, ಯಾಕಂದ್ರೆ ನಮ್ಗೆ ಗೊತ್ತಿದೆ ಇವತ್ತೆಲ್ಲ ನಾಳೆ ಬಾಟಮ್ಗೂ ಬರುತ್ತೆ ಅಂತ. ಬಾಟಮ್ ಇಂದ ಮತ್ತೆ ರಿವರ್ಸಲ್ ಆಗುತ್ತೆ ಅಂತಾನು ಗೊತ್ತಿದೆ. ಬಿ ಹಂಬಲ್. ಲೈಫ್ ಅಲ್ಲೂ ಕೂಡ ಲೈಫ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತಂದಾಗ ಅಲ್ಲೂ ಕೂಡ ನಾವು ಈ ಹಂಬಲ್ನೆಸ್ ನ ಇಟ್ಕೊಂಡಿರ್ಬೇಕಾಗುತ್ತೆ. ನಾವು ಯಾವಾಗ ಟಾಪ್ ಅಲ್ಲಿ ಇದ್ದೀವಿ, ಸೂಪರ್ ಆಗಿದ್ದಾಗ ಅಹಂ ಬರುತ್ತೋ ಆಗ್ಲೇ ನಮ್ಮ ಜೀವನದ ಕೆಟ್ಟ ದಿನಗಳು ಶುರುವಾಗೋದು. ಹಾಗಾಗಿ ಬಿ ಹಂಬಲ್. ಮಾರ್ಕೆಟ್ ಅಲ್ಲೂ ಅಷ್ಟೇ, ಜೀವನದಲ್ಲೂ ಅಷ್ಟೇ, ಟಾಪ್ ಅಲ್ಲಿ ಇದ್ದಾಗ ವಿನಮ್ರತೆಯಿಂದನೇ ಇರಬೇಕಾಗುತ್ತೆ. ನೆಕ್ಸ್ಟ್ ಬರೋದಾದ್ರೆ, ಫಂಡಮೆಂಟಲ್ಸ್ ಆರ್ ಇಂಪಾರ್ಟೆಂಟ್. ಬೇಸಿಕ್ಸ್ ಅಂಡ್ ಫೌಂಡೇಶನ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಲೈಫ್ ಟು. ಇಫ್ ಅವರ್ ಫೌಂಡೇಶನ್ ಇಸ್ ಸ್ಟ್ರಾಂಗ್, ವಿ ಕ್ಯಾನ್ ಫೇಸ್ ಎನಿ ಅಡ್ವರ್ಸಿಟೀಸ್. ನಮ್ಮ ಫೌಂಡೇಶನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ
ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಅಲ್ಲೂ ಕೂಡ ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ಆ ಕಂಪನಿ ಫಂಡಮೆಂಟಲ್ಸ್ ನಮ್ಗೆ ಹೆಲ್ಪ್ ಮಾಡೋದು. ನಾವು ಆ ಕಂಪನಿ ಫಂಡಮೆಂಟಲ್ಸ್ ಅನ್ನು ನೋಡಿ ಹೂಡಿಕೆ ಮಾಡಿದ್ರೆ ನಮ್ಗೆ ಲಾಭ ಆದೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ಒಳ್ಳೆ ಸ್ಟಾಕ್ ಬಿದ್ದಿರಬಹುದು 20, 30, 50%. ಆದ್ರೆ ಅದೇ ಸ್ಟಾಕ್ ಫಂಡಮೆಂಟಲ್ಸ್ ಚೆನ್ನಾಗಿತ್ತು ಅಂದ್ರೆ ಕಂಬ್ಯಾಕ್ ಅನ್ನ ಮಾಡುತ್ತೆ, ಮತ್ತೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡುತ್ತೆ. ಫಂಡಮೆಂಟಲ್ಸ್ ಆರ್ ಇಂಪಾರ್ಟೆಂಟ್. ನೆಕ್ಸ್ಟ್, ನೀಡ್ ಟು ಟೇಕ್ ದ ರೈಟ್ ಡಿಸಿಷನ್ ಅಟ್ ದ ರೈಟ್ ಟೈಮ್. ದ ಅಪಾರ್ಚುನಿಟಿ ಮೇ ನಾಟ್ ರಿಟರ್ನ್. ಇದು ಕೂಡ ಬಹಳ ಮುಖ್ಯವಾದದ್ದು. ನಾವು ಜೀವನದಲ್ಲೂ ಅಷ್ಟೇ, ಮಾರ್ಕೆಟ್ ಅಲ್ಲೂ ಅಷ್ಟೇ, ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನ ತಗೊಳ್ಬೇಕು. ಯಾಕಂದ್ರೆ ಅದೇ ತರದ ಅಪಾರ್ಚುನಿಟಿ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸಿಕ್ಕಿರುವಂತ ಅವಕಾಶವನ್ನ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತಂದ್ರೆ ಸರಿಯಾದ ನಿರ್ಧಾರವನ್ನು ಸರಿಯಾದ ಸಮಯಕ್ಕೆ ತಗೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಒಳ್ಳೆ ಸ್ಟಾಕ್, ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ 50% ಬಿದ್ದಿದೆ ಅಂತಂದ್ರೆ ಅದು ಅಪಾರ್ಚುನಿಟಿ. ಅಂತ ಅಪಾರ್ಚುನಿಟಿ ಮುಂದೆ ಬರದೇ ಇರಬಹುದು. ಇವಾಗ ಏನ್ ಮಾಡ್ಬೇಕು, ನಾವು ತಗೊಳ್ಬೇಕಾಗುತ್ತೆ. ಅದೇ ಯಾವುದೋ ಒಂದು ಬ್ಯಾಡ್ ಸ್ಟಾಕ್, ಫಾರ್ ಎಕ್ಸಾಂಪಲ್ ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂಸ್ ಬರ್ತಾ ಇದೆ, ಕಂಪನಿಯ ಮ್ಯಾನೇಜ್ಮೆಂಟ್ ಸರಿಯಾಗಿ ಅದನ್ನ ಅಡ್ರೆಸ್ ಮಾಡ್ತಿಲ್ಲ ಅಂದಾಗ ಏನ್ ಮಾಡ್ಬೇಕು, ಇಮಿಡಿಯೇಟ್ಲಿ ಎಕ್ಸಿಟ್ ಆಗ್ಬೇಕು. ಈ ರೀತಿ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನ ತಗೊಳ್ಬೇಕು. ಅದು ಲೈಫ್ ಅಲ್ಲೂ ಕೂಡ, ಸ್ಟಾಕ್ ಮಾರ್ಕೆಟ್ ಜರ್ನಿ ಆಗ್ಬೋದು ಅಥವಾ ನಮ್ಮ ಲೈಫ್ ಜರ್ನಿ ಆಗ್ಬೋದು, ಎರಡು ಕೂಡ ಸೇಮ್ ಪಾತ್ ಅಲ್ಲೇ ಹೋಗುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ, ಡು ನಾಟ್ ಟೇಕ್ ಎಮೋಷನಲ್ ಡಿಸಿಷನ್ಸ್, ಬಿ ಪ್ರಾಕ್ಟಿಕಲ್. ಇದು ಕೂಡ ತುಂಬಾನೇ ಮುಖ್ಯವಾಗಿರುವಂತದ್ದು. ಮೋಸ್ಟ್ ಆಫ್ ದ ಟೈಮ್ ಮಾರ್ಕೆಟ್ ಅಲ್ಲಿ ನಾವು ಡಿಸಿಷನ್ ತಗೊಳ್ಳುವಾಗ ಎಮೋಷನಲ್ ಡಿಸಿಷನ್ಸ್ ಅನ್ನೇ ತಗೊಳ್ತೀವಿ. ಯಾವುದೋ ಒಂದು ಸ್ಟಾಕ್, ಫಾರ್ ಎಕ್ಸಾಂಪಲ್, ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರೋದು 100% ಅಪ್ ಆಗಿದೆ ಅಂದ್ರೆ 100% ಲಾಭ ಸಿಕ್ತು, ಓಕೆ ಸಾಕು, ಮೇಲೆ ಹೋಗಲ್ಲ ಇನ್ನ ಅಂತ ಎಮೋಷನಲ್ ಆಗಿ ಎಕ್ಸಿಟ್ ಆಗೋದು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸ್ಟಾಕ್ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರೋದು 50% ಬಿದ್ದಿದೆ ಅಂದ್ರೆ 50% ಬಿದ್ದಿದೆ, ಇನ್ ಕೆಳಗಡೆ ಹೋಗಲ್ಲ ಅಂತ ತಗೊಳ್ಳೋದು. ಆಕ್ಚುಲಿ ಅಲ್ಲಿ ನಾವು ಬಿಡ್ಬೇಕಾಗಿರೋದು, ಯಾಕೆ 50% ಬಿತ್ತು, ಏನಾದ್ರು ಸ್ಪೆಷಲ್ ರೀಸನ್ ಇದೆಯಾ, ಇದನ್ನ ತಿಳ್ಕೊಳ್ಬೇಕು. ಹಾಗೆ ಅಪ್ ಆಗ್ತಿದ್ರೆ ಅಪ್ ಆಗಿದೆ, ಇನ್ನು ಮೇಲೆ ಹೋಗೋ ಚಾನ್ಸಸ್ ಇದೆಯಾ, ಅದಕ್ಕೆ ಕಂಪನಿಯ ಅರ್ನಿಂಗ್ ಸಪೋರ್ಟ್ ಮಾಡ್ತೀಯಾ, ಇವುಗಳನ್ನ ತಿಳ್ಕೊಂಡಾಗ ಬೇಗ ಎಕ್ಸಿಟ್ ಆಗೋದು ತಪ್ಪುತ್ತೆ, ಇನ್ನೂ ಜಾಸ್ತಿ ಲಾಭ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಯಾಕೆ ಬೀಳ್ತಿದೆ ಅಂತ ತಿಳ್ಕೊಂಡ್ರೆ ಲಾಸಸ್ ನ ಕಡಿಮೆ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಎಮೋಷನಲ್ ಡಿಸಿಷನ್ಸ್ ಅನ್ನ ತಗೊಳ್ಳೋದು, ಅಥವಾ ಯಾವುದೋ ಒಂದು ಸ್ಟಾಕ್ ಡೈಲಿ ಅಪ್ ಆಗ್ತಿದೆ ಅಂದ್ರೆ ಆ ಸ್ಟಾಕ್ ಅನ್ನ ಬೈ ಮಾಡೋದು, ಅದು ಕೂಡ ತಪ್ಪೆ. ಯಾಕೆಂತಂದ್ರೆ ಕಂಪನಿಯ ಫಂಡಮೆಂಟಲ್ಸ್ ನಮ್ಗೆ ಮ್ಯಾಟರ್ ಆಗ್ಬೇಕು ಸ್ಟಾಕ್ ಬೈ ಮಾಡಕ್ಕೆ, ನಾಟ್ ಸ್ಟಾಕ್ ರ್ಯಾಲಿ. ಹಾಗೆ ಲೈಫ್ ಅಲ್ಲೂ ಕೂಡ ನಾವು ಎಮೋಷನಲ್ ಆಗಿ ಡಿಸಿಷನ್ ಗಳನ್ನ ತಗೊಂಡ್ರೆ ಮೋಸ್ಟ್ ಆಫ್ ದ ಟೈಮ್ ನಾವು ಫೇಲ್ಯೂರ್ ಆಗುವಂತ ಚಾನ್ಸಸ್ ಇರುತ್ತೆ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು, ಡಿಸಿಷನ್ ತಗೊಳ್ಬೇಕು. ಅದು ಸ್ಟಾಕ್ ಮಾರ್ಕೆಟ್ ಇರ್ಲಿ ಅಥವಾ ನಮ್ಮ ಲೈಫ್ ಇರ್ಲಿ, ಆಗ ಮಾತ್ರ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಇನ್ನು ನೆಕ್ಸ್ಟ್, ಲರ್ನಿಂಗ್ ಅಂಡ್ ಗ್ರೋತ್. ಮಿಸ್ಟೇಕ್ಸ್ ಆರ್ ಇನ್ಎವಿಟಬಲ್, ಲರ್ನ್ ಫ್ರಮ್ ಮಿಸ್ಟೇಕ್ಸ್. ಎಸ್, ಸ್ಟಾಕ್ ಮಾರ್ಕೆಟ್ ಆಗ್ಲಿ ಅಥವಾ ನಮ್ಮ ಜೀವನದಲ್ಲಾಗ್ಲಿ ನಾವು ಒಂದಲ್ಲ ಒಂದು ಕಡೆ ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಿ. ಬಟ್ ಆ ತಪ್ಪುಗಳನ್ನ ನಾವು ರಿಪೀಟ್ ಮಾಡದೆ ಅದರಿಂದ ಪಾಠಗಳನ್ನ ಕಲ್ತು ಮುಂದೆ ಹೋದಾಗ ಅದರಿಂದ ನಾವು ಸಕ್ಸಸ್ ಆಗ್ತೀವಿ. ಮಾಡಿದ ಮಿಸ್ಟೇಕ್ ನೇ ನಾವು ಪದೇ ಪದೇ ಮಾಡ್ತಾ ಇದ್ರೆ ಖಂಡಿತ ಸಕ್ಸಸ್ ಆಗೋಕ್ಕಾಗೋದಿಲ್ಲ. ಮಾಡೋ ತಪ್ಪುಗಳಿಂದ ಪಾಠವನ್ನ ಕಲಿಬೇಕು, ಆಗ ಮಾತ್ರ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ನಾವೆಲ್ಲಾ ಟೈಮು ರೈಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ತಪ್ಪುಗಳಿಂದ ಪಾಠವನ್ನ ಕಲಿಬೇಕು. ನೆಕ್ಸ್ಟ್, ಲರ್ನಿಂಗ್ ಈಸ್ ಎ ಲೈಫ್ ಲಾಂಗ್ ಪ್ರೊಸೆಸ್. ಎಸ್, ಇದನ್ನ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನನ್ನ ವಿಡಿಯೋಗಳಲ್ಲಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾನು ಎಲ್ಲ ತಿಳ್ಕೊಂಡಿದೀನಿ ಅಂತ ಹೇಳೋ ಯಾರು ಇಲ್ಲ. ಯಾಕಂದ್ರೆ ನಾವ್ ಎಷ್ಟೇ ತಿಳ್ಕೊಂಡ್ರು ನಾಳೆ ಹೊಸ ಪಾಠವನ್ನ ಕಲಿಸ್ತಾ ಇರುತ್ತೆ ಸ್ಟಾಕ್ ಮಾರ್ಕೆಟ್. ಹಾಗೆ ನಮ್ ಲೈಫಲ್ಲೂ ಕೂಡ ನಾವು ಎಲ್ಲವನ್ನು ಕಲ್ತಿರೋಕೆ ಸಾಧ್ಯ ಇಲ್ಲ, ತಿಳ್ಕೊಂಡಿರೋಕೆ ಸಾಧ್ಯ ಇಲ್ಲ. ಲೈಫ್ ಎಕ್ಸ್ಪೀರಿಯನ್ಸಸ್ ಸಾಕಷ್ಟು ಹೊಸ ಹೊಸ ವಿಚಾರಗಳನ್ನ ನಮ್ಗೆ ಕಲಿಸ್ತಿರತ್ತೆ. ಸೊ ಲರ್ನಿಂಗ್ ಈಸ್ ಎನ್ ಎವರಿ ಡೇ ಪ್ರೋಸೆಸ್. ಇದು ನಮ್ಗೆ ಬೆಳೀಲಿಕ್ಕೆ ಅವಕಾಶವನ್ನ ಮಾಡ್ಕೊಡುತ್ತೆ. ಲರ್ನಿಂಗ್ ಕಡೆ ಫೋಕಸ್ ಮಾಡ್ಬೇಕು. ನಂತರ ಹ್ಯಾವ್ ಪೇಷನ್ಸ್, ಡಿಸಿಪ್ಲಿನ್ ಅಂಡ್ ಪರ್ಸಿಸ್ಟೆನ್ಸ್. ಇದು ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಮ್ಮ ಲೈಫ್ಗೂ ಕೂಡ ಮಾರ್ಕೆಟ್ಗೂ ಕೂಡ. ತಾಳ್ಮೆ ಬಹಳ ಇಂಪಾರ್ಟೆಂಟ್, ಡಿಸಿಪ್ಲಿನ್ ಬೇಕು, ಪರ್ಸಿಸ್ಟೆನ್ಸ್ ಇರಬೇಕು. ಕೆಲಸ ಮಾಡಬೇಕು, ಚೆನ್ನಾಗಿ ತಾಳ್ಮೆ ಇಟ್ಕೊಳ್ಬೇಕು, ಡಿಸಿಪ್ಲಿನ್ ಅಪ್ರೋಚ್ ಇರಬೇಕು ಲೈಫ್ ಅಲ್ಲಾಗ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಾಗ್ಲಿ. ಅವಾಗ ಯಾಕೆ ಸಕ್ಸಸ್ ಆಗಲ್ಲ? ಖಂಡಿತ ಆಗುತ್ತೆ. ನೆಕ್ಸ್ಟ್, ಬಿ ಸಿಂಪಲ್, ಹೈಪ್ ಇಸ್ ಟೆಂಪರರಿ. ಎಸ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಲವಾರು ಸ್ಟಾಕ್ ಗಳಲ್ಲಿ ನಾವು ಹೈಪ್ ಅನ್ನ ನೋಡ್ತಾ ಇರ್ತೀವಿ. ಕೆಲವೊಂದು ಸ್ಟಾಕ್ ಗಳು ಕಂಟಿನ್ಯೂಸ್ ಅಪ್ಪರ್ ಸರ್ಕ್ಯೂಟ್ ಅಲ್ಲೇ ಹೋಗ್ತಾ ಇರುತ್ತೆ. ಅದು ಟೆಂಪರರಿ. ಇವತ್ತಲ್ಲ ನಾಳೆ ಆ ಸ್ಟಾಕ್ ಬಿದ್ದೇ ಬೀಳುತ್ತೆ, ಡೌಟೇ ಇಲ್ಲ. ಮೇ ಬಿ ನೆಕ್ಸ್ಟ್ ಮಂತ್ ಬೀಳ್ಬೋದು, ಅಥವಾ 2 ತಿಂಗಳಾದ್ಮೇಲೆ ಬೀಳ್ಬೋದು, 6 ತಿಂಗಳಾದ್ಮೇಲೆ ಬೀಳ್ಬೋದು, ಬಟ್ ಬೀಳೋದಂತೂ ಪಕ್ಕ. ಸೊ ಹೈಪ್ ಈಸ್ ಟೆಂಪರರಿ. ಹಾಗೆ ಮಾರ್ಕೆಟ್ ಬಿದ್ದಾಗ್ಲೂ ಅಷ್ಟು ಬಿದ್ದೋಗಿದೆ, ಇವತ್ತಲ್ಲ ನಾಳೆ ಮಾರ್ಕೆಟ್ ಅಪ್ ಆಗ್ಲೇಬೇಕು, ಅಪ್ ಆದೇ ಆಗುತ್ತೆ. ಬಟ್ ಅದಕ್ಕೆ ಸಮಯ ಕೊಡ್ಬೇಕಷ್ಟೇ. ನಾವು ಈ ಸಿಂಪಲ್ ಥಿಂಗ್ಸ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ, ನಾಳೆ ಇದ್ದಂಗೆ ನಾಡಿದ್ದಿರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ತುಂಬಾ ಈಸಿಯಾಗಿ, ತುಂಬಾ ಸರಳವಾಗಿ ಮಾರ್ಕೆಟ್ ಅನ್ನ ಹಾಗೆ ನಮ್ಮ ಲೈಫ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ವೆಸ್ಟ್ ಇನ್ ಮೆನಿ ಥಿಂಗ್ಸ್, ಡು ನಾಟ್ ಕೀಪ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಡೈವರ್ಸಿಫಿಕೇಶನ್ ಗೆ ಸಂಬಂಧಪಟ್ಟಂತೆ ನಾವು ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿದ್ರೆ ಆ ಕಂಪನಿಗೆ ಅಥವಾ ಆ ಅಸೆಟ್ ಗೆ ಸಮಸ್ಯೆಗಳಾದ್ರೆ ನಮ್ಮ ಪೋರ್ಟ್ಫೋಲಿಯೋಗಳು ಭರ್ಜರಿಯಾಗಿ ಲಾಸ್ ಮಾಡ್ಬಿಡ್ತವೆ. ಡೈವರ್ಸಿಫೈ ಮಾಡಿದ್ರೆ ಈಕ್ವಿಟಿ, ಗೋಲ್ಡ್, ಸಿಲ್ವರ್, ಬಾಂಡ್ಸ್,
ರಿಯಲ್ ಎಸ್ಟೇಟ್, ಈ ರೀತಿಯಾಗಿ ಡೈವರ್ಸಿಫೈ ಮಾಡಿದ್ರೆ ಯಾವುದೋ ಒಂದು ಅಸೆಟ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಇನ್ನೊಂದು ಅಸೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ರಿಟರ್ನ್ ಚೆನ್ನಾಗಿ ಕೊಡುತ್ತೆ, ಹೆಡ್ಜ್ ಆಗಿರುತ್ತೆ ನಮ್ಮ ಪೋರ್ಟ್ಫೋಲಿಯೋ. ಹಾಗೆ ಇನ್ನು ಈಕ್ವಿಟಿ ವಿಚಾರಕ್ಕೆ ಬಂದ್ರೆ ಅಲ್ಲೂ ಕೂಡ ನಾವು ಡೈವರ್ಸಿಫಿಕೇಶನ್ ಮಾಡಬೇಕು. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಅಂತ ಅಲ್ಲೂ ಮತ್ತೆ ಒಂದು 15-20 ಕಂಪನೀಸ್ ಅಟ್ ಲೀಸ್ಟ್ ಇಟ್ಕೊಂಡಿದ್ರೆ ಒಳ್ಳೇದು. ಒಳ್ಳೊಳ್ಳೆ ಕಂಪನೀಸ್ ಲೈಫ್ ಅಲ್ಲೂ ಕೂಡ ಅಷ್ಟೇ ನಾವು ಯಾವುದೋ ಒಂದರ ಮೇಲೆ ಡಿಪೆಂಡ್ ಆಗದೆ ಇನ್ವೆಸ್ಟ್ ಇನ್ ಮೆನಿ ಥಿಂಗ್ಸ್, ಡು ನಾಟ್ ಕೀಪ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ನೆಕ್ಸ್ಟ್, ಟ್ರಸ್ಟ್ ಇನ್ ಕಾಂಪೌಂಡಿಂಗ್. ಕಾಂಪೌಂಡಿಂಗ್ ಅನ್ನ ನೀವು ನಂಬಿ, ವಿ ನೀಡ್ ಟು ಸ್ಟೇ ಲಾಂಗ್, ಹ್ಯಾವ್ ಎ ಫಾರ್ ವಿಷನ್, ಅಂದ್ರೆ ತುಂಬಾ ದೂರದ ಟಾರ್ಗೆಟ್ ಇಟ್ಕೊಂಡಿರ್ಬೇಕು. ನಮ್ಮ ರಿಟೈರ್ಮೆಂಟ್ ಗೆ ನಾವು 20-30 ವರ್ಷದಲ್ಲೇ ಪ್ಲಾನ್ ಮಾಡಬೇಕು. ಆಗ ಮಾತ್ರ ನಾವು ಬೇಗ ರಿಟೈರ್ ಆಗ್ಬೋದು, ಜೊತೆಗೆ ಪೀಸ್ಫುಲ್ ರಿಟೈರ್ಮೆಂಟ್ ಅನ್ನ ಎಂಜಾಯ್ ಮಾಡಬಹುದು. ಸೊ ಕಾಂಪೌಂಡಿಂಗ್ ಅನ್ನ ನಂಬಿ, ಟ್ರಸ್ಟ್ ಇನ್ ಕಾಂಪೌಂಡಿಂಗ್. ನೆಕ್ಸ್ಟ್, ದೇರ್ ಆರ್ ನೋ ಶಾರ್ಟ್ ಕಟ್ಸ್ ಟು ಸಕ್ಸಸ್. ಇದು ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಗೊತ್ತಿದೆ. ಶಾರ್ಟ್ ಕಟ್ ಇಲ್ಲ ಸಕ್ಸಸ್ಗೆ. ಸಕ್ಸಸ್ಗೆ ಏನಾದ್ರು ಶಾರ್ಟ್ ಕಟ್ ಇದ್ರೆ ಎಲ್ಲ ಅದೇ ದಾರಿಲಿ ಹೋಗೋರು, ಬೇಗ ಸಕ್ಸಸ್ ಕೂಡ ಆಗ್ತಾ ಇದ್ರು. ಬಟ್ ಯಾವುದೇ ಶಾರ್ಟ್ ಕಟ್ಸ್ ಇಲ್ಲ, ಹಾರ್ಡ್ ವರ್ಕ್ ಮಾಡಬೇಕು, ಸಕ್ಸಸ್ ಆಗ್ಬೇಕು. ನೆಕ್ಸ್ಟ್, ಕ್ವಾಲಿಟಿ ಇಸ್ ಮೋರ್ ಇಂಪಾರ್ಟೆಂಟ್ ದಾನ್ ಕ್ವಾಂಟಿಟಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ತುಂಬಾ ಜನ ಪೆನಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಹೇಳ್ತೀನಿ, ಕ್ವಾಂಟಿಟಿ ಇಂಪಾರ್ಟೆಂಟ್ ಆಗಲ್ಲ, ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಯಾವುದೋ ಒಂದು ಸ್ಟಾಕ್ 1000-2000 ಇದೆ ಅಂದ್ರೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ? 1 ಕ್ವಾಂಟಿಟಿ ಸಾಧ್ಯ ಆಗುತ್ತಾ, 5 ಕ್ವಾಂಟಿಟಿ ಸಾಧ್ಯ ಆಗುತ್ತಾ, 50 ಕ್ವಾಂಟಿಟಿ ಸಾಧ್ಯ ಆಗುತ್ತಾ? ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ತಗೊಳ್ಳಿ. ಯಾವುದೋ ಒಂದು ಪೆನಿ ಸ್ಟಾಕ್ ನ 1000 ಕ್ವಾಂಟಿಟಿ ಇಟ್ಕೊಂಡ್ರೆ ಲೈಫ್ ಚೇಂಜ್ ಆಗೋದಿಲ್ಲ. ಸೊ ಕ್ವಾಂಟಿಟಿಗಿಂತ ಕ್ವಾಲಿಟಿಗೆ ಆದ್ಯತೆ ಕೊಡಿ. ಕ್ವಾಲಿಟಿ ಚೆನ್ನಾಗಿದ್ರೆ ಖಂಡಿತ ರಿಟರ್ನ್ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್, ನಾಲೆಡ್ಜ್ ಇಸ್ ಪವರ್, ಬಿ ಅಪ್ ಟು ಡೇಟ್. ಮಾರ್ಕೆಟ್ ಬಗ್ಗೆ ಆಗ್ಲಿ, ಜೀವನದ ಬಗ್ಗೆ ಆಗ್ಲಿ, ನಮ್ಮ ತಿಳುವಳಿಕೆ ಏನಿದೆ, ನಮ್ಮ ನಾಲೆಡ್ಜ್ ಏನಿದೆ, ನಮ್ಮ ಜ್ಞಾನ ಏನಿದೆ, ಇದು ನಮ್ಗೆ ಶಕ್ತಿಯನ್ನ ತುಂಬುತ್ತೆ. ಹಾಗಾಗಿ ಅದನ್ನ ಅಪ್ ಟು ಡೇಟ್ ಇಟ್ಕೊಳ್ಬೇಕು, ಅಪ್ಡೇಟ್ ಮಾಡ್ಕೊಳ್ತಾನೆ ಇರಬೇಕು ಪ್ರತಿದಿನ ಕೂಡ. ಸೊ ನಾಲೆಡ್ಜ್ ಇದೆ ಅಂದ್ರೆ ಖಂಡಿತ ಅದು ನಮ್ಗೆ ಪವರ್ ಆಗಿರುತ್ತೆ. ಎಂತ ಸಂದರ್ಭದಲ್ಲೂ ಕೂಡ ನಮ್ಮನ್ನು ಚೆನ್ನಾಗಿಡುತ್ತೆ, ಅದನ್ನ ಫೇಸ್ ಮಾಡಿ ಅದರಿಂದ ಗೆಲ್ಲುವಂತ ಶಕ್ತಿ ಕೊಡುತ್ತೆ, ಎಷ್ಟೇ ದೊಡ್ಡ ಸಮಸ್ಯೆ ಆದ್ರೂ ಕೂಡ. ನೆಕ್ಸ್ಟ್, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಲೈಫ್ ಅಲ್ಲಿ ಯಾವಾಗ್ಲೂ ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗ್ತಾನೆ ಇರುತ್ತೆ. ಮಾರ್ಕೆಟ್ ಅಲ್ಲೂ ಕೂಡ ಸರ್ಪ್ರೈಸಸ್ ಕ್ಯಾನ್ ಕಮ್ ಎನಿ ಡೇ. ಯಾವಾಗ ಬೇಕಾದ್ರೂ ಸರ್ಪ್ರೈಸ್ ಬರ್ಬೋದು. ಫಾರ್ ಎಕ್ಸಾಂಪಲ್, ಲಾಸ್ಟ್ ವೀಕೆಂಡ್ಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂತು. ಯಾರು ಅನ್ಕೊಂಡಿದ್ರು ತುಂಬಾ ಚೆನ್ನಾಗಿ ರ್ಯಾಲಿ ಹೋಗ್ತಾ ಇದ್ದಂತ ಸ್ಟಾಕ್ 50% ಈಸಿಯಾಗಿ ಬಿದ್ದಿದೆ. ಹಾಗೆ ಲೈಫ್ ಅಲ್ಲೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಯಾವಾಗ ಬೇಕಾದ್ರೂ ಬರ್ಬೋದಾಗಿರುತ್ತೆ. ಹ್ಯಾವ್ ಫೈತ್, ನಂಬಿಕೆ ಇಡಿ. ಕಂಪನಿಯ ಫಂಡಮೆಂಟಲ್ ಸ್ಟಡಿ ಮಾಡಿದ್ರೆ ನಿಮ್ಗೆ ನಂಬಿಕೆ ಇರುತ್ತೆ. ಲೈಫ್ ಅಲ್ಲೂ ಕೂಡ ಅಷ್ಟೇ, ನಿಮ್ಮ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇತ್ತು ಅಂದ್ರೆ ನಂಬಿಕೆ ಇರುತ್ತೆ. ನಂಬಿಕೆ ಇಟ್ಕೊಂಡ್ರೆ ಸಕ್ಸಸ್ ಖಂಡಿತ ಸಿಗುತ್ತೆ. ಅದಕ್ಕಾಗಿ ಕಾಯ್ಬೇಕಾಗ್ಬೋದು ಅಷ್ಟೇ. ಟರ್ನ್ ಅರೌಂಡ್ ಇಸ್ ಪಾಸಿಬಲ್. ಮಾರ್ಕೆಟ್ ಅಲ್ಲಿ ಹಲವು ಕಂಪನಿಗಳನ್ನ ನೋಡಿದೀವಿ, ಟರ್ನ್ ಅರೌಂಡ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರುವಂತವು. ಈ ಕಂಪನಿಗಳ ಕತೆ ಮುಗೀತು ಅಂತ ಅಂದ್ಕೊಂಡ ಕಂಪನೀಸ್ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡಿದಾವೆ. ಲೈಫ್ ಅಲ್ಲೂ ಕೂಡ ಅಷ್ಟೇ, ನಿಮ್ಮ ಕತೆ ಮುಗೀತು ಅನ್ನೋದ್ರಷ್ಟರಲ್ಲಿ ನೀವು ಫೇನಿಕ್ಸ್ ತರ ಎದ್ದು ಬರುವಂತ ತಾಕತ್ತಿರುತ್ತೆ. ಆದ್ರೆ ನಿಮ್ಮ ನಂಬಿಕೆ ಬಹಳ ಮುಖ್ಯ. ಇಲ್ಲಿ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರಿ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಈ 20 ಲೈಫ್ ಲೆಸನ್ಸ್ ಅನ್ನ ನಾನು ನಿಮ್ ಮುಂದೆ ತಂದಿದ್ದೀನಿ. ಸ್ಟಾಕ್ ಮಾರ್ಕೆಟ್ ಇಂದ ಈ 20 ಲೈಫ್ ಲೆಸನ್ಸ್ ಅನ್ನ ಕಲಿಬಹುದಾಗಿದೆ. ನಮ್ಮ ಲೈಫ್ ಅಲ್ಲೂ ಕೂಡ ಈ ಪಾಠಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈವನ್ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ನಾವು ಈ ಪಾಠಗಳನ್ನ ಕಲಿಬಹುದಾಗಿರುತ್ತೆ. ಮಾರ್ಕೆಟ್ ಇವುಗಳನ್ನ ಆಗಾಗ ನಮ್ಗೆ ಟೀಚ್ ಮಾಡ್ತಾ ಇರುತ್ತೆ. ನಾವು ಎಷ್ಟು ಬೇಗ ಇವುಗಳನ್ನ ಅರಿತೀವಿ ಅದ್ರ ಮೇಲೆ ನಮ್ಮ ಸಕ್ಸಸ್ ಡಿಪೆಂಡ್ ಆಗುತ್ತೆ. ಸರಿ ಗೆಳೆಯರೆ, ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಹೆಚ್ಚಿನ ಮಾಹಿತಿಯನ್ನ ನಿಮ್ಗೆ ಇಮೇಲ್ ಮೂಲಕ ನಾವು ಒದಗಿಸ್ತೇವೆ. ಹಾಗೆ ಮತ್ತೊಮ್ಮೆ ಈ ವಿಡಿಯೋನ ನೋಡಿ, ಒಂದ್ಸಲ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಲೈಫ್ ಲೆಸನ್ಸ್ ಈ ವಿಡಿಯೋದಲ್ಲಿ ಅಡಗಿದೆ. ಹಾಗಾಗಿ ಬಹಳ ಮುಖ್ಯವಾದಂತವು. ಸಾಧ್ಯವಾದಷ್ಟು ಇವುಗಳನ್ನ ಅಳವಡಿಸಿಕೊಳ್ಳಿ. ಲೈಫ್ ಅಲ್ಲಿ ಖಂಡಿತ ನೀವು ಸಕ್ಸಸ್ ಆಗ್ತೀರಿ. ಲೈಫ್ ಅಲ್ಲಿ ಆಗ್ಬೋದು ಅಥವಾ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಆಗ್ಬೋದು, ಎರಡೂ ಕಡೆ ಸಕ್ಸಸ್ ಆಗ್ಬೋದು ಇವುಗಳನ್ನ ಅಳವಡಿಸಿಕೊಂಡ್ರೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.